ಓಕೆ. ಸಾರಿ. ಹಾಯ್ ಪ್ರಶಾಂತ್ ಅವರೇ, ಒಂದ್ಸಲ ಲೈವ್ ಬಂದಿದ್ದೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಎಲ್ಲರಿಗೂ ಹಲೋ ನಮಸ್ತೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಆವಾಗ ಒಂದು ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಯಿತು ಅನಿಸುತ್ತೆ, ಬಿಕಾಸ್ ತುಂಬ ಜನ ಹೇಳಿದ್ರು ವಾಯ್ಸ್ ಬ್ರೇಕ್ ಆಗ್ತಿದೆ ಅಂತ. ಹಲೋ ರಾಹುಲ್ ಅವರೇ, ಹಲೋ ರವಿ, ಹಲೋ ಪಚ್ಚು ದುನಿಯಾ, ಯು ಆರ್ ಮೈ ಫೇವ್ರೇಟ್, ಥ್ಯಾಂಕ್ ಯು. ಆವಾಗ ಲೈವಲ್ಲಿ ನಾನು ಹಾಡಿದೆ. ಕೋಡಗಾನ ಕೋಳಿ ನುಂಗಿತ್ತ. ಓಕೆ. ಕೋಡಗಾನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೋಡಗಾನ ಕೋಳಿ ನುಂಗಿತ್ತ, ಕೋಡಗಾನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೋಡಗಾನ ಕೋಳಿ ನುಂಗಿತ್ತ. ಆಡುವಾನೆ ಯಾನುಂಗಿ ಗೋಡೆ ಸುಣ್ಣವಾನುಂಗಿ, ಆಡುವಾನೆ ಯಾನುಂಗಿ ಗೋಡೆ ಸುಣ್ಣವಾನುಂಗಿ, ಆಡಲು ಬಂದ ಪಾತ್ರದವಳ ಮದ್ದಲೆ ನುಂಗಿತ್ತ ತಂಗಿ, ಕೋಡಗಾನ ಕೋಳಿ ನುಂಗಿತ್ತ, ಕೋಡಗಾನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೋಡಗಾನ ಕೋಳಿ ನುಂಗಿತ್ತ, ಕೋಡಗಾನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೋಡಗಾನ ಕೋಳಿ ನುಂಗಿತ್ತ. ಥ್ಯಾಂಕ್ ಯು. ಜೂನಿಯರ್ ಆದಿ ಫ್ಯಾನ್ಸ್ ಆಫಿಷಿಯಲ್, ಪ್ಲೀಸ್ ಇದನ್ನು DM ಮಾಡಿ. ಈ ಲೈವಲ್ಲಿ ಐ ಥಿಂಕ್ ನೀವು ಇಂಟರ್ವ್ಯೂ ಬರ್ತೀರಾ ಅದು ಇದು ಅಂತ ಕೇಳೋದು ಅಷ್ಟೊಂದು ಸರಿ ಇರಲ್ಲ ಅನಿಸುತ್ತೆ. ಮುಗುಳ್ನಗೆ ಸಾಂಗ್ ಪ್ಲೀಸ್. ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ, ನಿಂಗೆ ಧನ್ಯವಾದ, ತುಂಬು ಹೃದಯದಿಂದ, ಮನದಲ್ಲೊಂದು ಮಧುರ ಮೈತ್ರಿ ಜೀವ ಪಡೆಯುತ್ತಿದೆ, ಪ್ರತಿಬಿಂಬವು ಪ್ರೇಮದ ಹೂವು ಮುಡಿಯುತ್ತಿದೆ, ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ, ನಿಂಗೆ ಧನ್ಯವಾದ, ತುಂಬು ಹೃದಯದಿಂದ. ಥ್ಯಾಂಕ್ ಯು. ಯಾರೋ ಒಬ್ಬರು ನಿನ್ನ ದನಿಗಾಗಿ ಕೇಳ್ತಾ ಇದ್ರು. ನಿನ್ನ ದನಿಗಾಗಿ, ನಿನ್ನ ಕರಿಗಾಗಿ, ನಿನ್ನ ಸಲುವಾಗಿ ಕಾಯುವೆ, ತೀರ ಬಳಿ ಬಂದ ನೀನು ನನಗೊಂದು ಸೋಜಿಗದಂತೆ ಕಾಣುವೆ, ಉಂಟಿರುವಾಗ ಕುಂಕು ನೆಪ ತೋರಿ ಬಂದ ಕ್ಷಣವೆಲ್ಲ ನಿನ್ನದು, ನಾನೇ ಅನುರಾಗಿ ನೀನೆ ನನಗಾಗಿ ಕಾಡುವ ಯೋಚನೆ ನನ್ನದು. ಥ್ಯಾಂಕ್ ಯು. ಜೊತೆಯಲ್ಲಿ ಗೀತಾ ಮೂವಿದು. ಓಕೆ. ಜೊತೆಯಲ್ಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು, ಓ ಎಂಥ ಮಾತಾಡಿದೆ ಇಂದು ನೀ, ಎಂಥ ಮಾತಾಡಿದೆ, ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ, ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಅಜಯ್ ನಾಯಕ್ ಅವರೇ, ಯಾವ ಚಾನಲ್ ಶುರು ಮಾಡಿದಾರ? ನಾನು ಹೇಳ್ತಾ ಇರೋದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಹೊಸದಾಗಿ ಅಂತ. ಸೊ ಅದರಲ್ಲಿ ಒಂದಷ್ಟು ಸಾಂಗ್ಗಳು ಇನ್ನೂ ಬರಲಿಕ್ಕಿದೆ, ಇನ್ನೂ ನಾನು ಒಂದಷ್ಟು ಸಾಂಗ್ಗಳು ಹಾಡಲಿಕ್ಕಿದ್ದೀನಿ ಅದರಲ್ಲಿ. ಅದಕ್ಕಿಂತ ಮುಂಚೆ ನಾನು ಇವತ್ತು ಬಂದಿರೋ ಮೇನ್ ಇಂಟೆನ್ಷನ್ ಏನಂತಂದರೆ, ಕೋಗಿಲೆ ಕಂಠ ಅನ್ನುವಂತಹ ಒಂದು ಆನ್ಲೈನ್ ಸಿಂಗಿಂಗ್ ರಿಯಾಲಿಟಿ ಶೋ ಬರ್ತಾ ಇದೆ. ಆಲ್ರೆಡಿ ಸ್ಟಾರ್ಟ್ ಆಗಿದೆ. 25th ಲಾಸ್ಟ್ ಡೇಟ್. ನೀವು ಏನು ಹಾಡ್ತೀರೋ, ಸಿಂಗಿಂಗ್ ಟ್ಯಾಲೆಂಟನ್ನು ಯಾವ ರೀತಿ ಪ್ರಸ್ತುತಪಡಿಸ್ತಾರೋ, ನೀವು ಯಾವ ರೀತಿ ಬೇಕಾದ್ರೂ ಪ್ರಸ್ತುತಪಡಿಸ್ಬೋದು. ಆ್ಯಂಡ್ ಯಾರು ಬೇಕಾದರೂ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಬಿಕಾಸ್ ಯಾವುದೇ ಒಂದು
ಒಂದು ಏಜ್ ಲಿಮಿಟ್ಸ್ ಇರಲ್ಲ. ಸೊ ಎಲ್ಲರೂ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ನಿಮಗೆ ಖಂಡಿತವಾಗ್ಲೂ ಸಿಂಗಿಂಗ್ ಟ್ಯಾಲೆಂಟ್ ಇದೆ ಅಂತಂದರೆ ಬರ್ದಾಪುರೆ ಪ್ರೊಡಕ್ಷನ್ ಟೀಮ್ನವರು ಈ ಒಂದು ಆನ್ಲೈನ್ ಸಿಂಗಿಂಗ್ ಕಾಂಟೆಸ್ಟ್ ಕೋಗಿಲೆ ಕಂಠ ಅಂತ ಸಿಂಗಿಂಗ್ ಕಾಂಟೆಸ್ಟ್ನ ಮಾಡ್ತಾರೆ. ಖಂಡಿತವಾಗ್ಲೂ ನೀವೆಲ್ಲರೂ ಜಾಯ್ನ್ ಆಗ್ಬೋದು. ಆ್ಯಂಡ್ ಇದರಲ್ಲಿ ಆಲ್ರೆಡಿ ನಮ್ಮ ಇಂಡಿಯಾದಿಂದ ಮಾತ್ರ ಅಲ್ಲದೆ ಲಂಡನ್, ದುಬೈ, ಹಾಗೆಯೇ ಅಮೇರಿಕಾದಿಂದ ತುಂಬ ಜನ ಪಾರ್ಟಿಸಿಪೇಟ್ ಆಲ್ರೆಡಿ ಮಾಡಿದ್ದಾರೆ. ಸೊ ನೀವು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಹಾಗೆಯೇ ಯಾವುದೇ ಏಜ್ ಲಿಮಿಟ್ಸ್ ಇಲ್ಲ. ಆ್ಯಂಡ್ ಇದರಲ್ಲಿ ವಿನ್ ಆದವರಿಗೆ ಫಸ್ಟ್ ಪ್ರೈಸ್ 10,000, ಸೆಕೆಂಡ್ ಪ್ರೈಸ್ 5,000 ಆ್ಯಂಡ್ ಥರ್ಡ್ ಪ್ರೈಸ್ 2,500. ಇದರಲ್ಲಿ ನಾನು, ನನ್ನ ಜೊತೆ ಹರ್ಷ ಉಪ್ಪರ್ ಅವರು, ನೀತು ಸುಬ್ರಹ್ಮಣ್ಯಂ ಅವರು, ಸುಪ್ರೀತ್ ಪಲ್ಗುನ್ ಅವರು, ಹಾಗೆಯೇ ಕಾಸಿಮ್ ಆಲಿ ಅವರು ಜಡ್ಜಸ್ ಆಗಿರ್ತಾರೆ. ಹಾಗೆಯೇ ಫಸ್ಟ್ ಬಂದವರಿಗೆ ಬರ್ದಾಪುರೆ ಪ್ರೊಡಕ್ಷನ್ ಟೀಮಿಂದ ಇವಾಗಲೇ ಅವರು ಮೌನಮ್ ಅನ್ನುವಂಥ ಒಂದು ಚಿತ್ರನ ಬಿಡುಗಡೆ ಮಾಡಿದ್ದಾರೆ. ಹಾಗೆ ಇನ್ನಷ್ಟು ಚಿತ್ರಗಳು ಅವರ ಬತ್ತಳಿಕೆಯಲ್ಲಿದೆ. ಸೊ ಈ ಚಿತ್ರಗಳಲ್ಲಿ ಫಸ್ಟ್ ಬಂದವರಿಗೆ ಹಾಡಲಿಕ್ಕೆ ಖಂಡಿತವಾಗ್ಲೂ ಅವಕಾಶ ಇದೆ. ಹಾಗೆಯೇ ಸೆಕೆಂಡ್ ಮತ್ತು ಥರ್ಡ್ ಬಂದವರಿಗೆ ಅವರ ಪ್ರೊಡಕ್ಷನ್ ಟೀಮಿಂದ ಆಗುವಂತಹ ಆಲ್ಬಮ್ ಸಾಂಗ್ಗಳಲ್ಲಿ ಥರ್ಡ್ ಮತ್ತು ಸೆಕೆಂಡ್ ಬಂದವರನ್ನು ಹಾಡಿಸ್ತಾರೆ. ಈ ಒಂದು ಅವಕಾಶ ಕೂಡ ಇದೆ. ಸೊ ಐ ಥಿಂಕ್ ಈ ಒಂದು ಸಿಂಗಿಂಗ್ ಪ್ಲ್ಯಾಟ್ಫಾರ್ಮ್ ತುಂಬ ಡಿಫ್ರೆಂಟ್ ಆಗಿದೆ. ಆನ್ಲೈನ್ ಸಿಂಗಿಂಗ್ ಕಾಂಟೆಸ್ಟಲ್ಲಿ ಈ ಥರ ಮಾಡೋದು ಐ ಥಿಂಕ್ ನಾನು ಕೇಳಿರೋದ್ರಲ್ಲಿ ತುಂಬ ಕಡಿಮೆ. ಸೊ ಖಂಡಿತವಾಗ್ಲೂ ನೀವೆಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ಟೆಲ್ ಅಬೌಟ್ ಕರಿಬಸವಣ್ಣ ಬಗ್ಗೆ ಏನು ಹೇಳೋದು. ತುಂಬ ಒಳ್ಳೆ ಹಾಡುಗಾರ, ತುಂಬ ಒಳ್ಳೆ ಮಾತುಗಾರ, ತುಂಬ ಒಳ್ಳೆ ಬರಹಗಾರ, ಏನು ಹೇಳುವ ಹಾಗಿಲ್ಲ. ಆ್ಯಂಡ್ ತುಂಬ ಒಳ್ಳೆ ಅಣ್ಣ ನನಗೆ ಎಲ್ಲಕ್ಕಿಂತ ಹೆಚ್ಚಾಗಿ. ಹಲೋ ಅಖಿಲ, ಮರಳಿ ಮನಸ್ಸಾಗಿದೆ. ಓಕೆ, ಮರಳಿ ಮನಸ್ಸಾಗಿದೆ ಸಾಗಿದೆ ನಿನ್ನ ನಾನನ. ಒಂದು ನಿಮಿಷ. ಮಳೆ ಹನಿಯೇ ಸಾಂಗ್ ಪ್ಲೀಸ್. ಓಕೆ, ಖಂಡಿತವಾಗ್ಲೂ ಹಾಡ್ತೀನಿ. ರೀಸೆಂಟಾಗಿ ರಿಲೀಸ್ ಆಗಿರುವಂತಹ ಸಾಂಗ್. ಮರಳಿ ಮನಸ್ಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ, ಪಯಣ ಶುರುವಾಗಿದೆ ಕೋರಿದೆ ಪ್ರೀತಿ ಕಾಣಿಕೆ, ಮತ್ತೆ ಮತ್ತೆ ಮನಸ್ಸು ಶರಣಾದ ಹಾಗಿದೆ, ಕಿರುಬೆರಳು ಬಯಸಿದೆ ಸಲುಗೆ, ಇರಬೇಕು ಜೊತೆಯಾಗಿ ನಿನ್ನಲಿ ನಾ. ಥ್ಯಾಂಕ್ ಯು. ಓಕೆ, ಹಂಸಲೇಖ ಅವ್ರದ್ದು ಒಂದು ಸಾಂಗ್ ಹಾಡೋಣ ಅಂತಿದ್ದೀನಿ. ಸೊ ನಿಮ್ಗೆ ಇಷ್ಟವಾದ ಹಾಡುಗಳನ್ನು ಕಮೆಂಟ್ ಮಾಡಿ. ಹಾಯ್ ಶ್ರುತಿ ಅಕ್ಕ, ಹೇಗಿದ್ದೀರಾ? ನೀವು ಹೇಗಿದ್ದೀರಾ? ನಮ್ಮ ಶ್ರುತಿ ಅಕ್ಕ ಲೈವ್ ನೋಡ್ತಾ ಇದ್ದಾರೆ. ಶ್ರುತಿ ಅಕ್ಕ ಅಂದ ತಕ್ಷಣ ನಮ್ಮ ಕನ್ನಡ ಕೋಗಿಲೆಯಲ್ಲಿ ಅವರು ಒಂದು ಏನು ವರ್ಣಿಸ್ಲಿಕ್ಕಾಗಲ್ಲ. ಅವರ ವಾಯ್ಸ್ ಆಗಿರ್ಬೋದು, ಅವರ ಕಾನ್ಫಿಡೆನ್ಸ್ ಲೆವೆಲ್ ಆಗಿರ್ಬೋದು, ಆ್ಯಂಡ್ ಅವ್ರು ವಾಯ್ಸ್ ಮಾಡ್ಯುಲೇಟ್. ಇವಾಗ ನಾವು ಈ ಲಾಕ್ಡೌನಲ್ಲಂತೂ ನೀವೆಲ್ಲರೂ ನೋಡಿರ್ಬೋದು, ಸಿಕ್ಕಾಪಟ್ಟೆ ಸಾಂಗ್ಸ್ಗಳನ್ನು ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಡಿಫ್ರೆಂಟ್ ಜಾನರ್ಸ್. ಅಕ್ಕ ಬೆಲ್ಲ ಚಾವ್ ಬೆಲ್ಲ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಶ್ರುತಿ ಅಕ್ಕ ಲೈವ್ ನೋಡ್ತಿದ್ದಾರೆ. ಥ್ಯಾಂಕ್ ಯು. ಓಕೆ ಶ್ರುತಿ ಅಕ್ಕ, ನಾನು ಆರಾಮ್. ಸೊ ಸ್ವೀಟ್. ಥ್ಯಾಂಕ್ಸ್ ಗಣೇಶ್. ಶ್ರುತಿ ಅಕ್ಕ, ಯು ಆರ್ ವೆಲ್ಕಮ್ ಅಕ್ಕ. ಒನ್ ಓಲ್ಡ್ ಮೆಲೋಡಿ ಸಾಂಗ್ ಕೃಷ್ಣ ಅವರು ಕೇಳ್ತಿದ್ದಾರೆ. ಓಕೆ ಶ್ರುತಿ ಅಕ್ಕ, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ದಿಯಾ ಮೂವಿ ಸಾಂಗ್ ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಲೈವ್ ಬಂದಿರುವಾಗಲೇ ಹಾಡಿದೆ. ಆ್ಯಕ್ಚುಲಿ ಆವಾಗ ಲೈವ್ ಕಟ್ ಆಯಿತು, ಅವಾಗ ನೀವು ಇರಲಿಲ್ಲ ಅಂತ ಅನಿಸುತ್ತೆ. ಉತ್ತಮ್ ಅವ್ರು ಏನ್ಶ ಉಲ್ಲರು ಪ್ಲೀಸ್ ನನ್ನವಳೆ ಸಾಂಗ್ ಪನ್ಲೆ ಅಕ್ಕ. ಓಕೆ, ಹಾಡ್ತೀನಿ. ಓಕೆ, ನಿಮಗೆ ಬರೀ ಸಾಂಗ್ಸ್ ಎಲ್ಲ ಏನಾದರೂ ಕ್ವಶನ್ಸ್ ಕೇಳೋದಿದ್ರು ಖಂಡಿತವಾಗ್ಲೂ ಕೇಳ್ಬೋದು. ನನ್ನವಳೆ ನನಗೆ ಸದ್ಯಕ್ಕೆ ನೆನಪು ಬರ್ತಿಲ್ಲ. ನನ್ನವಳೆ ಕಿಸ್ ಮೂವಿ ಸಾಂಗ್. ಓಕೆ, ನೀನೇ ಮೊದಲು
ಅದು ಹಾಡು ಹಾಡ್ತೀನಿ. ಹರ್ಷ ಉಪ್ಪರ್ ಅವರು ಸೂಪರ್ ಸಿಂಗರ್. ಎಸ್, ಹೌದು, ತುಂಬ ಚೆನ್ನಾಗಿ ಹಾಡ್ತಾರೆ. ನೀನೆ ಮೊದಲು ನೀನೆ ಕೊನೆ, ಬೇರೆ ಯಾರು ಬೇಡ ನನಗೆ, ನನ್ನನ್ನು ಪ್ರೀತಿಸೋ ಒಂದು ಬಾರಿ, ನಿನ್ನೆಲ್ಲ ಪ್ರೀತಿಯ ನನಗೆ ತೋರಿ, ಈ 7 ಜನ್ಮದ ಪ್ರೀತಿಗೆ ಇದು ಮೊದಲ ದಿವಸ, ನೀನೆ ಮೊದಲು ನೀನೆ ಕೊನೆ, ಬೇರೆ ಯಾರು ಬೇಡ ನನಗೆ. ದಿಸ್ ಈಸ್ ಹೇಮಂತ್ ಕುಮಾರ್ ಆಫ್ಟರ್ MBA. ಆ್ಯಕ್ಚುಲಿ ಗೊತ್ತಿಲ್ಲ, ಇವಾಗ ಲಾಕ್ಡೌನ್ ಆಗಿರೋದ್ರಿಂದ ಗೊತ್ತಿಲ್ಲ. ಬಟ್ ನನಗೆ ಲೆಕ್ಚರಿಂಗ್ ಜಾಬ್ ಹೋಗಬೇಕಂದ್ರೆ ಸಿಕ್ಕಾಪಟ್ಟೆ ಆಸೆ ಇದೆ. ಸೊ ಹೋಪ್ಫುಲಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೆಕ್ಚರಿಂಗ್ ಒಂದು ಏನು ಡ್ರೀಮ್ ಆಗಿತ್ತು. ನಾನು ಸಣ್ಣದಿಂದನೇ ಆ್ಯಕ್ಚುಲಿ ನನಗೆ ಟೀಚಿಂಗ್ ಮಾಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಲೆಕ್ಚರಿಂಗ್ ಹೋಪ್ಫುಲಿ ಹೋದರೆ ನನಗೆ ಖುಷಿ ಆಗುತ್ತೆ. ನನಗೆ ಇಷ್ಟವಾಗಿರೋ ಫೀಲ್ಡಲ್ಲಿ ನಾನು ವರ್ಕ್ ಮಾಡ್ತಾ ಇರ್ತೀನಿ. ಆಬ್ವಿಯಸ್ಲಿ ಮ್ಯೂಸಿಕ್ ಹಾಗೇ ಇರುತ್ತೆ. ಮ್ಯೂಸಿಕ್ನ ನಾನೆಲ್ಲೂ ನನಗೆ ಬಿಡೋಕ್ಕೆ ಆಗಲ್ಲ. ಸೊ Hi, one Marathi song please. I am from Maharashtra. I am big fan of you. Thank you so much, Siddesh Varkitad avre. Marathi song. Okay. ಸಂಗಾತಿ ನಿನ್ನ ಹಾಡಿ ತಮ್ಮು ಬಿರುವಾಜ್ ಅವರೇ, ಖಂಡಿತವಾಗ್ಲೂ. ಶರಣ್ ಹಾರ್ಟ್ಸ್, ನಿಮ್ಮ ಸ್ಮೈಲ್, ಯು ಆರ್ ಸ್ಮೈಲ್ ಗುಡ್. ಥ್ಯಾಂಕ್ ಯು. ಬಸವಶ್ರೀ ಅವರು, ಈ ಭೂಮಿ ಬಣ್ಣದ ಬುಗುರಿ. ಓಕೆ. ಮೊಗ್ಗಿನ ಮನಸ್ಸು, ತುಂಬ ಸಾಂಗ್ಸ್ ರಿಕ್ವೆಸ್ಟ್ ಬರ್ತಾ ಇದೆ. ಓಕೆ, ಹಾಡ್ತೀನಿ. ಈ ಭೂಮಿ ಬಣ್ಣದ ಬುಗುರಿ, ಆ ಶಿವನೇ ಚಾಟಿಕಣು, ಈ ಬಾಳು ಸುಂದರ ನಗರಿ, ನೀನಿದರ ಭೇಟಿ ಕಣು, ನಿಂತಾಗ ಬುಗುರಿಯಾಟ, ಎಲ್ಲಾನು ಒಂದೇ ನೋಟ, ಕಾಲ ಕ್ಷಣಿಕ ಕಣು, ಈ ಭೂಮಿ ಬಣ್ಣದ ಬುಗುರಿ, ಆ ಶಿವನೇ ಚಾಟಿಕಣು. ಥ್ಯಾಂಕ್ ಯು. ಅವಾಗಲೇ ಯಾರೋ ಒಬ್ಬರು ಬಾಬೇಗ ಮನಮೋಹನ ಕೇಳ್ತಾ ಇದ್ರು. ಈ ಸಾಂಗನ್ನು ಆ್ಯಕ್ಚುಲಿ ಕನ್ನಡ ಕೋಗಿಲೆ ಸೂಪರ್ ಸೀಸನಲ್ಲಿ ನಾನು ಹಾಡಿದ್ದೆ. ಬಾಬೇಗ ಮನಮೋಹನ ಸ್ವಾಮಿ, ಬಾಬೇಗ ಮನಮೋಹನ ಸ್ವಾಮಿ, ಬಾಬೇಗ ಮನಮೋಹನ ಸ್ವಾಮಿ, ಬಾಬೇಗ ಮನಮೋಹನ ಸ್ವಾಮಿ, ಬಾಬೇಗ ಮನಮೋಹನ. ಥ್ಯಾಂಕ್ ಯು, ಸೂಪರ್ ವಾಯ್ಸ್. ಥ್ಯಾಂಕ್ ಯು ಸೋ ಮಚ್. ಧನಿ ನಮಸ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು. ಓಲ್ಡ್ ಹಿಟ್ ಅಂತ ಕೇಳ್ತಾ ಇದ್ರು. ಓಲ್ಡ್ ಹಿಟ್ ನನ್ನ ತುಂಬ ಫೇವ್ರೇಟ್ ಆ್ಯಂಡ್ ಎಲ್ಲರದು ತುಂಬ ಫೇವ್ರೇಟ್ ನಗುವ ನಯನ. ಈ ಹಾಡನ್ನು ಹಾಡ್ತೀನಿ. ನಿಂಗಾಗಿ ಹೇಳುವೆ ಕಥೆ ನೂರನು, ನಾನಿಂದು ನಗಿಸುವೆ ನಿನ್ನನು, ಇರುಳಲ್ಲೂ ಕಾಣುವೆ ಕಿರುನಗೆಯನು, ಕಣ್ಣಲ್ಲಿ ಹುಚ್ಚಿದ್ದ ಹೊಂಗನಸನು, ಜೊತೆಯಾಗಿ ನಡೆವೆ ನಾ ಮಳೆಯಲು, ಬಿಡದಂತೆ ಹಿಡಿವೆ ಈ ಕೈಯನು, ಗೆಳೆಯ ಜೊತೆಗೆ ಹಾರಿ ಬರುವೆ, ಬಾನ ಎಲ್ಲೇ ದಾಟಿ ನಲಿವೆ, ನಗುವ ನಯನ ಮಧುರ ಮೌನ, ಮಿಡಿವ ಹೃದಯ ಹಿರೆ ಮಾತೇಕೆ,
ಹೊಸ ಭಾಷೆದು ರಸಕಾವ್ಯವಿದು ಇದ ಹಾಡಲು ಕವಿ ಬೇಕೇ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೇಕೆ. ಥ್ಯಾಂಕ್ ಯು. ಕಿಶನ್ ಅವರು ಓಲ್ಡ್ ಮೆಲೋಡೀಸ್ ಹಾಡಿ ಅಂತ ಕೇಳ್ತಾ ಇದ್ರು. ಹಿಂದಿ और ಮರಾಠಿ. ಓಕೆ, ಒಂದು ಸಾಂಗ್ ಹಾಡ್ತೀನಿ. ಸೂಪರ್ ವಾಯ್ಸ್, ಕಣ್ಣ ಸಲಿಗೆ. ಓಕೆ, ದಮಾದಮ್ ಮಸ್ತ್ ಕಲಂದರ್ ಈ ಹಾಡನ್ನ ಹಾಡ್ತೀನಿ. ಹಿಂದಿ और ಮರಾಠಿ ಅಂತ ಇದೆ, ಮಹಾರಾಷ್ಟ್ರದಿಂದ ಕೇಳ್ತಾ ಇದ್ದಾರೆ. ಸೊ लाल मेरी पत रखियो बला झूले लालन, लाल मेरी पत रखियो बला झूले लालन, जिंदड़ी दास बनदा सकी शाबाज कलंदर, दमादम मस्त कलंदर, अली दम दम दे अंदर. लाल मेरी पत रखियो बला झूले लालन, लाल मेरी पत रखियो बला झूले लालन, जिंदड़ी दास बनदा सकी शाबाज कलंदर, दमादम मस्त कलंदर, अली दम दम दे अंदर, दमादम मस्त कलंदर, अली दम दम दे अंदर. लाल मेरी है, लाल मेरी है. ತುಳುನಾಡದ ಸಾಂಗ್ ಪನ್ಲೆ. ಓಕೆ, ವಿಷ್ಣು ಫ್ಯಾನ್ಸ್ ಅವರು ಹೇಳ್ತಾ ಇದ್ದಾರೆ ಸ್ವಲ್ಪ ಹೊತ್ತು ಮಾತಾಡಿ, ವಾಯ್ಸ್ ಸ್ಟ್ರೆಸ್ ಆಗುತ್ತೆ ಅಂತ. ದ್ಯಾಟ್ಸ್ ಓಕೆ, ಪರವಾಗಿಲ್ಲ. ಥ್ಯಾಂಕ್ ಯು. ತುಳು. ಓಕೆ, ತುಳುವ ನಾಡದ ಸಿರಿ ಚಾವಡಿಡು ಕೊಡಿ ಮಡಲ ಕೊಡಿಯಡಿಟ್ಟು, ತುಳುವ ನಾಡದ ಸಿರಿ ಚಾವಡಿಡು ಕೊಡಿ ಮಡಲ ಕೊಡಿಯಡಿಟ್ಟು, ಸಿಂಗಾರ ಪಿಂಗಾರ ಮಲ್ತೊಂದು ಜೋಗೊಡು ಓ ಕೊನೊಡು ಮಾಯೊಡೆ ಸಿರಿ, ಸಿಂಗಾರ ಪಿಂಗಾರ ಮಲ್ತೊಂದು ಜೋಗೊಡು ಓ ಕೊನೊಡು ಮಾಯೊಡೆ ಸಿರಿ. ಡೆನ್ನಾನ 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 ಡೆನ್ನಾನಾಯೇ, ಡೆನ್ನಾನ 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 ಡೆನ್ನಾನಾಯೇ, ಡೆನ್ನಾನ 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 ಡೆನ್ನಾನಾಯೇ, ಡೆನ್ನಾನ 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 ಡೆನ್ನಾನಾಯೇ. ತುಂಬ ಜನ ಮ್ಯಾಂಗ್ಳೂರ್ನವರು ತುಂಬ ಜನ ಸೂಪರ್ ಅಂತ ಕಳಿಸಿದ್ದಾರೆ. ಮಾತರೆಗ್ಲ ಮಸ್ತ್ ಮಸ್ತ್ ಮಸ್ತ್. ಥ್ಯಾಂಕ್ ಯು. ಓಕೆ, ತಾರಕ್ ಸಾಂಗ್. ಓಕೆ, ಡಿ ಬಾಸ್ದು ಸಾಂಗ್ ಕೇಳಿದರು, ತಾರಕ್ ಸಾಂಗ್ ಹೇಳಿದರು. ಸೊ ಎರಡು ಮರ್ಜ್ ಮಾಡಿ ಹಾಡಲಾ ಅಥವಾ ಬೇರೆ ಹಾಡಲಾ ಅಂತ ನೋಡ್ತಾ ಇದ್ದೀನಿ. ನಿಂತಲ್ಲಿ ನಿಂತುಕೊ ನಿಂತಲಿ ನಿಲ್ಲಲಾರೆಯ ಹಾ ಹಾ, ಕುಂತಲಿ ಕೂರಲಾರೆಯ ಹಾ ಹಾ, ನಿನ್ನದೇ ಜಾದುವೆಲ್ಲ ಆಹಾ ಹಾ, ಹೇಳಲು ಮಾತೆ ಇಲ್ಲ ಹಾ ಹಾ. ಯಾವ ನಾಡಿನ ರಾಜನೋ ನೀನು, ನನ್ನ ಕಣ್ಣಿಗೆ ಬಿದ್ದೆಯೋ ನೀನು, ನಿನ್ನ ನೋಡುತ್ತಾ ನೋಡುತ್ತಾ ನೆತ್ತಿಗೆ ಏರಿದ ಮತ್ತಿನ ಹೆಸರೇನೋ. ಧೀಮ್ ತಕಿಟ ತಕಿಟ ಧೀಮ್ ತಕಿಟ ತಕಿಟ ಈ ಜೀವನದಲ್ಲಿ ಹೀಗೇಕೆ, ಧೀಮ್ ತಕಿಟ ತಕಿಟ ಧೀಮ್ ತಕಿಟ ತಕಿಟ ನಾ ಕುಣಿಯುತ್ತಿರುವೆ ಹೀಗೇಕೆ. ಥ್ಯಾಂಕ್ ಯು. ಅಖಿಲ ಪಜಿಮಣ್ಣು ಅಭಿಮಾನಿಗಳು ಓಕೆ ಅಭಂಗ್ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಹಾಡ್ತೀನಿ. ನನ್ನ ಫೇವ್ರೆಟ್ ಜಾನರ್ ಕೂಡ ಹೌದು. ಎಲ್ಲರೂ ಮೂವಿ ಸಾಂಗ್ಸ್ ಆ್ಯಂಡ್ ಭಾವಗೀತೆ ಕೇಳಿರ್ತೀರ. ಒಂದು ಅಭಂಗ್ ಹಾಡ್ತೀನಿ. ಸೊ ಇದನ್ನು ಕೇಳಿ ಆನಂದಿಸಿ ಅಂತ ನಾನು ಹೇಳ್ತಾ ಇದ್ದೀನಿ.
राम गोविंद हरे भजो रे भैया, 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 राम गोविंद हरे गोविंद हरे गोविंद हरे। जप तप साधन कछु नहीं लागत, जप तप साधन कछु नहीं लागत, कर चित नहीं घटरे भजो रे भैया, राम गोविंद हरे भजो रे भैया, राम गोविंद हरे गोविंद हरे गोविंद हरे। थैंक यू। ಸೌಮ್ಯ ಪ್ರಶಾಂತ್ ಅವರ ಹಾಯ್ ಪುತ್ತೂರಿನ ಮುತ್ತು, ನನಗೆ ನಿಮ್ಮ ವಾಯ್ಸ್ ತುಂಬ ಇಷ್ಟ, ಸಾಲುತ್ತಿಲ್ಲವೇ ಸಾಂಗ್ ಹಾಡಿ. ಓಕೆ, ಸಾಲುತ್ತಿಲ್ಲವೇ ಹಾಡೋಣ. When you get bored, will you going to sing or listen a song? Listen. ಮೆಲ್ಲು ಸಿರೆ ಸವಿಗಾನ, ವಾಟ್ ಅ ಸಾಂಗ್. ಓಕೆ, ಸಾಲುತ್ತಿಲ್ಲವೇ ಹಾಡ್ತೀನಿ, ಮೆಲ್ಲು ಸಿರೆ ಹಾಡ್ತೀನಿ, ಡಿವಾಸ್ ಅವ್ರದ್ದು ಹಾಡ್ತೀನಿ. ಓಕೆ, ತುಂಬ ಲಿಸ್ಟ್ ಉದ್ದ ಇದೆ. ಏನಾದರೂ ಹಾಗೆ ಕ್ವಶನ್ಸ್ ಇದ್ದರೂ ಕೇಳ್ಬೋದು ನೀವು, ಬರೀ ಸಾಂಗ್ಸ್ ಮಾತ್ರ ಅಲ್ಲ, ಏನಾದರೂ ಮಾತಾಡೋದಿದ್ರೆ ಮಾತಾಡ್ಬೋದು, ಸಿಂಗ್ ಮಾಡ್ಬೋದು. ಅಭಿಜಿತ್ ಹಲೋ, ಸಚಿನ್ ಅವರೇ ಹಲೋ, ಹೇಮಚಂದ್ರ ಹಲೋ. ಸಾಂಗ್ ಫ್ರಮ್ ದಿಯಾ ಆವಾಗಲೇ ಹಾಡಿದೆ ಸರ್. ಮೆಲ್ಲು ಸಿರೆ ಸವಿಗಾನ, ಎದೆ ಝಲ್ಲನೆ ಹೂವಿನ ಬಾಣ. ಪ್ರಿಯಾ, ಎರಡೂ ನಾನೇ ಹಾಡ್ತೀನಿ. ಮೆಲ್ಲು ಸಿರೆ ಸವಿಗಾನ, ಎದೆ ಝಲ್ಲನೆ ಹೂವಿನ ಬಾಣ, ಮನದಾಸೆ ದೂಡಿದ ಬಯಕೆ ಕನಸಾಗಿ ಕಾಡುವುದೇಕೆ, ಮನದಾಸೆ ದೂಡಿದ ಬಯಕೆ ಕನಸಾಗಿ ದೂಡಿದ ಬಯಕೆ, ಮಧುಮಂಚಕ್ಕೆ ವೇದನಾಚಿಕೆ, ಅದಕ್ಕೇಕೆ ಅಂಜಿಕೆ ಶಂಕೆ. ಓಕೆ, ಮೆಲ್ಲು ಸಿರೆ ಸವಿಗಾನ, ಎದೆ ಝಲ್ಲನೆ ಹೂವಿನ ಬಾಣ. ಆ್ಯಕ್ಚುಲಿ ಕ್ವಶನ್ಸ್ ಕೇಳಿ ಅಂದ ತಕ್ಷಣ ತುಂಬ ಕ್ವೆಶನ್ಸ್ ಬಂತು. ಕನ್ನಡ ಮೋಟಿವೇಶ್ನಲ್ ವೀಡಿಯೋಸ್, ಮ್ಯಾಜಿಕಲ್ ವಾಯ್ಸ್ ನಿಮ್ಮದು, ಥ್ಯಾಂಕ್ ಯು ಸೋ ಮಚ್. SSLC ಸ್ಟೂಡೆಂಟ್ಸ್ಗೆ ಏನು ಹೇಳ್ತೀರಾ? ಎಲ್ರಿಗೂ ಆಲ್ ದ ಬೆಸ್ಟ್. ಸೇಫಾಗಿ ಹೋಗಿ ಎಕ್ಸಾಮ್ ಕೂಲಾಗಿ ಬರೆದು ಬನ್ನಿ ಅಂತ ಹೇಳ್ತೀನಿ. ನವೀನ್ ಸುಂದರ್ಕರ್ ಅವ್ರು ಕೇಳ್ತಾ ಇದ್ರು, ನಿಮ್ಮ ಫೇವ್ರೇಟ್ ಫುಡ್ ಯಾವುದು? ಎಲ್ಲನೂ ಇಷ್ಟ, ಎಲ್ಲ ಸ್ವೀಟ್ಸ್ ತುಂಬ ಇಷ್ಟ. ನಿಮ್ಮ ನಂಬರ್ ಸೆಂಡ್ ಮಾಡಿ. ಓಕೆ, ನನಗೆ DM ಮಾಡಿ, ಖಂಡಿತವಾಗ್ಲೂ ಕಳಿಸ್ತೀನಿ. ಮರಳಿ ಮನಸ್ಸಾಗಿದೆ ಹಾಡಿದೆ ನಾನು. ನಿಮ್ಮ ಕ್ವಾಲಿಫಿಕೇಷನ್? MBA ಮಾಡ್ತಾ ಇದ್ದೀನಿ. ಸೆಮ್ ಎಕ್ಸಾಮ್ಸ್ ಆಗಿಲ್ಲ, ಸೆಮ್ ಎಕ್ಸಾಮ್ಸ್ ಬಾಕಿ ಇದೆ. ಸೌಮ್ಯ ಅವರು ವೈಷ್ಣವ ಜನತೋ ಹಾಡಿ. ಓಕೆ, ಹೌ ಮೆನಿ ಲ್ಯಾಂಗ್ವೇಜಸ್ ಯು ನೋ? ಕನ್ನಡ, ಇಂಗ್ಲೀಷ್, ತುಳು, ಆಮೇಲೆ ಸ್ವಲ್ಪ ಹಿಂದಿ ಅಷ್ಟೇ. ತುಂಬ ಏನು ಗೊತ್ತಿಲ್ಲ ಹಿಂದಿ, ಬಟ್ ಓಕೆ.
ಆ್ಯಂಡ್ ತಮಿಳ್ ಅರ್ಥ ಆಗುತ್ತೆ. ಸಂಗಾತಿ ನಿನ್ನ ಹೇಳಕ್ಕೆ ಆಗುತ್ತಾ? ಖಂಡಿತವಾಗ್ಲೂ ಹೇಳ್ತೀನಿ. ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ, ಬಾಳೆಲ್ಲ ನಿನಗೆ ಧಾರೇನ ಎರೆದೆ, ಈ ಜೀವ ನಿನಗಾಗಿ ಮುಡಿಪಾಗಿದೆ. ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ. ಥ್ಯಾಂಕ್ ಯು ಸೋ ಮಚ್. ಅಪರ್ಣ ಅವರು ಆಗಿಂದ ಮಳೆ ಹನಿ ಹಾಡ್ಲಿಕ್ಕೆ ಹೇಳ್ತಿದ್ದಾರೆ. ಬಟ್ ಓಕೆ, ನಾನು ಹಾಡ್ತೀನಿ, ಬಟ್ ಲಿರಿಕ್ಸ್ ನನಗೆ ತುಂಬ ಜ್ಞಾಪಕ ಇಲ್ಲ, ಬಟ್ ಹಾಡ್ತೀನಿ. ರೀಸೆಂಟಾಗಿ ಮಳೆ ಹನಿ ನಾವು 15 ಸಿಂಗರ್ಸ್ ಇದ್ವಿ ಆ ಹಾಡಲ್ಲಿ. ನಾನು, ದಿವ್ಯಾ, ನೀತು ಆಗಿರ್ಬೋದು, ಕೀರ್ತನ್ ಹೊಳ್ಳ ಅವರಾಗಿರ್ಬೋದು, ಡಾಕ್ಟರ್ ಅಭಿಷೇಕ್ ಅವರಾಗಿರ್ಬೋದು, ಹೀಗೆ ತುಂಬ ಜನ ಇದ್ದರು. ವಸಿಷ್ಠ ಸಿಂಹ ಅವ್ರು ಕೂಡ ಇದ್ದರು. ಸೊ ಈ ಹಾಡನ್ನ ನಾವು ರಿಲೀಸ್ ಮಾಡಿದ್ವಿ ರೀಸೆಂಟಾಗಿ. ಇವಾಗ 100K ಕೂಡ ಆಯ್ತದು. ಸೊ ಐ ವಿಲ್ ಟ್ರೈ ಟು ಸಿಂಗ್. ನಿಜವಾಗ್ಲೂ ನನಗೆ ಲಿರಿಕ್ಸ್ ತುಂಬ ನೆನಪಿಲ್ಲ, ನನ್ನ ಪೋರ್ಷನ್ ಸ್ವಲ್ಪ ನೆನಪಿದ್ದೆ ಹಾಡ್ತೀನಿ. ಎಳೆಯರೆಲ್ಲ ಒಂದು ಗೂಡಿ ಕಾಗದದ ದೋಣಿ ಮಾಡಿ ತೇಲಿ ಬಿಟ್ಟ ದಿನಗಳು ಮತ್ತೆ ಮರಳಿ ಬರಬಹುದೇ? ಓ ಮಳೆ ಹನಿಯೇ ಮಳೆ ಹನಿಯೇ ಮಳೆ ಹನಿಯೇ, ಓ ಮಳೆ ಹನಿಯೇ ಮಳೆ ಹನಿಯೇ ಮಳೆ ಹನಿಯೇ. ಥ್ಯಾಂಕ್ ಯು. ಬೀಯಿಂಗ್ ಗಂಗಾಧರ್, ಪ್ಲೀಸ್ ಕನ್ಸಿಡರ್ ಆರ್ ರಿಕ್ವೆಸ್ಟ್. ಏನು ರಿಕ್ವೆಸ್ಟ್ ಸರ್? ಖಂಡಿತವಾಗ್ಲೂ ಆಕ್ಸೆಪ್ಟ್ ಮಾಡ್ತೀನಿ. ಯಾವುದಾದ್ರೂ ಭಾವಗೀತೆ. ಈ ಸುಂದರ ಬೆಳದಿಂಗಳ. ಓಕೆ, ಈ ಸುಂದರ ಬೆಳದಿಂಗಳ. ಓಕೆ, ಇವಾಗ ಆಲ್ಮೋಸ್ಟ್ 50K ಪಾಸ್ ಕ್ರಾಸ್ ಆಗಿ ಆಯಿತು. ಜನಪದ ಸಾಂಗ್. ಓಕೆ, ರಾಘವೇಂದ್ರ ಸಾಂಗ್ ಹಾಡಿ. ಓಕೆ, ಯಾವ ಹಾಡು ಹಾಡ್ಲಿಕ್ಕೆ ಹೇಳಿದೆ ಇವಾಗ ಮರ್ತೇ ಹೋಯ್ತು. ಓಕೆ, ತುಂಬ ಸಾಂಗ್ಸ್ ಬರ್ತಾ ಇದೆ. ಸೊ ಈ ಸುಂದರ ಬೆಳದಿಂಗಳ. ಹೌ ಕ್ಯಾನ್ ಐ ಫಾರ್ಗೆಟ್ ದ್ಯಾಟ್? ಓಕೆ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲಿ, ಈ ಸುಂದರ ಬೆಳದಿಂಗಳ ಈ ಕಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ರಾಗವು, ಉಸಿರೇ ಭಾವವು, ನಿನ್ನ ಈ ನಗೆಯ ಸವಿಶ್ರುತಿಯಲ್ಲಿಯೋ ಥ್ಯಾಂಕ್ ಯು. ಅಖಿಲಾ ಪಜುಮಣ್ಣು ಕೋಗಿಲೆ ಅಪ್ಸಿ. ಹಲೋ, ಹಾಯ್, ಹೇಗಿದ್ದೀರಿ? ಸೂಪರ್ ಬಾಯ್ಸ್, ಥ್ಯಾಂಕ್ ಯು ಸೋ ಮಚ್. ಓಕೆ, ತಾರಕ್ ಸಾಂಗ್ ಅವಾಗಿಂದ ಲಾಸ್ಟ್ ಯಾವಾಗ ನಾನು ಲೈವ್ ಬಂದ ಅವಾಗಿಂದ ಕೇಳ್ತಾ ಇದ್ದಾರೆ. ಸೂಜಿ ಹಾಗೆ ನೀ ಮುಂದೆ, ದಾರ ನಾನು ನಿನ ಹಿಂದೆ, ಎಂಜಿನ್ನಂತೆ ನೀ ಮುಂದೆ, ಭೋಗಿಯಾಗಿ ನಾ ಹಿಂದೆ, ಬರುವೆನು ನೀ ನನ್ನ ಒಪ್ಪೋ ತನಕ. ತಾರಕ ತಾರಕ. ನಿಂಗಪ್ಪ ಪೂಜಾರಿ ಅವರು, ಮ್ಯಾಮ್ ನಿಮ್ಮದು ಕವರ್ ಸಾಂಗ್ ಮಾಡಿದ್ರಿ ಅಲ್ವಾ, ಅದು ಸೂಪರ್ ಸಾಂಗ್ ಹಾಡಿ. 2 ಹಾಡನ್ನ ಹಾಡಿದೆ. ಥ್ಯಾಂಕ್ ಯು ಸೋ ಮಚ್. ಎನಿ ಸಾಂಗ್, ಎನಿ ಫೇವ್ರೇಟ್ ಸಾಂಗ್ ಇನ್ ತೆಲುಗು ಆರ್ ಕನ್ನಡ? ಐ ಆಮ್ ಬಿಗ್ ಫ್ಯಾನ್ ಆಫ್ ಯು, ಲವ್ ಯು. ದೀಕ್ಷಿ ಅವರು, ಥ್ಯಾಂಕ್ ಯು ಸೋ ಮಚ್. ಕನ್ನಡದಲ್ಲಿ ತುಂಬ ಫೇವ್ರೇಟ್ ಸಾಂಗ್ಸ್ ಇದೆ ಆ್ಯಂಡ್ ತುಂಬ ಫೇವ್ರೇಟ್ ಸಾಂಗಲ್ಲಿ ಹಾಡ್ತಾ ಇದ್ದೀನಿ. ಆಕಳ ಬೆಣ್ಣೆ ಆವಾಗಿಂದ ಕೇಳ್ತಾ ಇದ್ರೆ, ಬಟ್ ನಾನು ಆವಾಗಲೇ ಹಾಡಿದೆ ಅದು. ಆಕಳ ಬೆಣ್ಣೆ ಮೂಕಳ ಮುದ್ದೆ ಮುಸ್ಸಕ್ಕನ್ ಮುರಿತಿದ್ದೆ, ಗಿಸ್ಸಕ್ಕನ್ ಗೀರಿತಿದ್ದೆ, ಗಲಗಲ ಗೆಜ್ಜೆ ಸಪ್ಪಳದಂಗೆ ತಣ್ಣಕ್ಕೆ ತಣ್ಣಕ್ಕೆ ತಕ್ಕ ತಾಳಕ್ಕೆ ಕುಣಿಯುವ ಹುಡುಗಿ ಈ ಬೆಡಗಿ. ನಾಟಿ ಕೋಳಿ ಬೋಟಿ ಗೊಜ್ಜು ಘಾಟಿ ಹುಡುಗಿ ನಾನು ಬೆಜ್ಜು ಕಡಿಯಕ್, ಮೆಣಸಿನ್ಕಾಯಿ ಕುಡಿಯಕ್, ಹೆಣ್ಣು ಸರಾಯಿ ಗಲಗಲ ಗಲಗಲ ಗೆಜ್ಜೆ ಕಟ್ಟಿ ತಳ್ಳಕ್ ಬಳ್ಳಕ್ ತಕ್ಕ ತಾಳಕ್ಕೆ ಕುಣಿಯುವ ಕುದುರೆ ಈ ಚದುರೆ. ಥ್ಯಾಂಕ್ ಯು. ಓಕೆ, ಮುನಿಸುತ್ತರವೇ ಹಾಡಿ ಮುಂಗಾರು ಮಳೆ ಸಾಂಗ್.
ಲವ್ ಮಾಕ್ಟೈಲ್ದು ಹಾಡಿ. ಓಕೆ, ಲವ್ ಮಾಕ್ಟೈಲ್ದು ಹಾಡ್ತೀನಿ. ಆಮೇಲೆ ಅಖಿಲ ಪಜಿಮಣ್ಣು ರ್ಯಾಪ್ ಸಾಂಗ್ ಹಾಡ್ರಿ ಒಂದು. ಇನ್ನೊಂದ್ಸಲ ಖಂಡಿತವಾಗ್ಲೂ ಕಲ್ತ್ಕೊಂಡು ಬರ್ತೀನಿ ನಿಮಗೋಸ್ಕರ. ಇವಾಗ ಖಂಡಿತವಾಗ್ಲೂ ಹಾಡ್ಲಿಕ್ಕಾಗಲ್ಲ ರ್ಯಾಪ್ ಸಾಂಗ್. ಲವ್ ಮಾಕ್ಟೈಲ್ದು ಹಾಡ್ತೀನಿ. ತುಂಬ ಜನ ಕೇಳ್ತಿದ್ದಾರೆ ಲವ್ ಮಾಕ್ಟೈಲ್ದು. ಮೋಡಿಯ ಮಾಡೋ ಜಾದೂಗಾರ, ಸಲುಗೆ ತೋರೋ ಸಾಹುಕಾರ, ಹೃದಯ ನೀನೆ ಕತ್ತ ಚೋರ, ಮನಸ್ಸು ಕಾಡೋ ಮಾಯಗಾರ, ಹಿತಕರ ಸುಖಕರ, ನಿನ್ನ ಜೊತೆ ಪ್ರಿಯಕರ, ನೀನಿರೆ ಎಲ್ಲ ಸುಖ. ಲವ್ ಯು ಚಿನ್ನ, ಲವ್ ಯು ಕಂದ, ನನಗಿಷ್ಟ ನೀ, ಲವ್ ಯು ಚಿನ್ನ. ಥ್ಯಾಂಕ್ ಯು. ಚಿರು ಸರ್ಜಾ ಅವ್ರದ್ದು ಸಾಂಗ್ ಪ್ಲೀಸ್ ಅಕ್ಕ. ಆ್ಯಕ್ಚುಲಿ ಚಿರು ಅವ್ರನ್ನ ನೆನೆಸ್ಕೊಂಡ್ರೆ ಆ್ಯಕ್ಚುಲಿ ಇವಾಗಲೂ ಕೂಡ ತುಂಬ ಬೇಸರ ಆಗುತ್ತೆ. ಆ್ಯಂಡ್ ಮೇಘನಾ ಅವರನ್ನು ನೆನೆಸ್ಕೊಂಡ್ರು ಕೂಡ ತುಂಬ ಬೇಸರ ಆಗುತ್ತೆ. ಎನಿ ಭಜನ್ಸ್? ಓಕೆ, ಯಾವುದೋ ಒಂದು ಸಾಂಗ್ ಹಾಡ್ತೀನಿ ಅಂದೆ, ಚಿರು ಸರ್ಜಾ ಅವ್ರದ್ದು. ಓಕೆ, ತುಂಬ ಫೇಮಸ್ ಆಗಿರುವಂಥ ಸಾಂಗ್. ನಿಮ್ಮ ವಾಯ್ಸ್ ಚೆನ್ನಾಗಿದೆ, ಥ್ಯಾಂಕ್ ಯು ಸೋ ಮಚ್. ಸೋಜುಗಾದ ಸೂಜಿ ಮಲ್ಲಿಗೆ, ಸಾಯಿ ರೈ ಅವರೇ ಹಾಯ್. ಕನಸಲು ನೀನೆ ಮನಸ್ಸಲು ನೀನೆ, ದಿಸ್ ಸಾಂಗ್ ಪ್ಲೀಸ್. ಹಲೋ, ಖಂಡಿತವಾಗ್ಲೂ ಹಾಡ್ತೀನಿ, ಯಾನ್ ಟ್ರೈ ಮಲ್ಪೆ. ನೀವು ಸಿಂಗಲ ಹೇಳಿ, ಖಂಡಿತವಾಗ್ಲೂ ಸಿಂಗಲ್. ಓಕೆ, ಚಿರು ಸರ್ದು ಒಂದು ಹಾಡು ಹಾಡ್ತೀನಿ. ತುಂಬ ಜನ ಆವಾಗಿಂದ ಕೇಳ್ತಾ ಇದ್ದಾರೆ. ಪ್ರಪಂಚನೇ ಒಂದು ರೌಂಡು ಹಾಕು ಬಂದ್ರು ಇಂಥ ಚೆಲುವೆ ಸಿಗಕ್ಕಿಲ್ಲ, ಇವಳ ಅಂದ ವರ್ಣಿಸೋಕೆ ಒಂದು ಜನ್ಮ ಸಲಕ್ಕಿಲ್ಲ. ಶಾನೆ ಟಾಪ್ ಆಗವಳೆ ನಮ್ಮ ಹುಡುಗಿ, ಶಾನೆ ಟಾಪ್ ಆಗವಳೆ, ಶಾನೆ ಟಾಪ್ ಆಗವಳೆ ನಮ್ಮ ಹುಡುಗಿ, ಶಾನೆ ಟಾಪ್ ಆಗವಳೆ. ಮುತ್ತು ರತ್ನ ಅವಳಾನು ಮಂಕೇನೆ ಇವಳು ಒಮ್ಮೆ ನಖರೆ, ಡೌಟೆ ಇಲ್ಲ ಶಿವ, ಡೌಟೆ ಇಲ್ಲ ಶಿವ, ಇವಳು ಮಂಡ್ಯ ಸಕ್ಕರೆ. ಶಾನೆ ಟಾಪ್ ಆಗವಳೆ ನಮ್ಮ ಹುಡುಗಿ, ಶಾನೆ ಟಾಪ್ ಆಗವಳೆ, ಶಾನೆ ಟಾಪ್ ಆಗವಳೆ ನಮ್ಮ ಹುಡುಗಿ, ಶಾನೆ ಟಾಪ್ ಆಗವಳೆ. ಥ್ಯಾಂಕ್ ಯು. ದೂರ ಸ್ವಲ್ಪ ದೂರ ನನಗೆ ತುಂಬ ಫೇವ್ರೇಟ್ ಸಾಂಗ್ ಇದು. ಆ್ಯಂಡ್ ನಮ್ಮ ಕನ್ನಡ ಕೋಗಿಲೆ ಒನ್ ಆಫ್ ದ ಜಡ್ಜಸ್ ಸಾಧು ಸರ್ದು ಕಂಪೋಸಿಷನ್. ದಿವ್ಯಾ ರಾಮಚಂದ್ರ, ಹೌದು ಶಾನೆ ಟಾಪ್ ಆಗವಳೆ. ಥ್ಯಾಂಕ್ ಯು. ದೂರ ಸ್ವಲ್ಪ ದೂರ ಕೇಳ್ತಾ ಇದ್ರು, ಹಾಡ್ತೀನಿ. ನಿಮ್ಮ ವಾಯ್ಸ್ ತುಂಬ ಸ್ಟ್ರೈನ್ ಮಾಡ್ಕೋತಿದ್ದೀರಾ. ಇಲ್ಲ, ದ್ಯಾಟ್ಸ್ ಓಕೆ. ಯೂಶ್ವಲಿ ಈ ಟೈಮ್ ಪ್ರಾಕ್ಟೀಸ್ ಮಾಡುವಾಗಲೂ ಯೂಶ್ವಲಿ 1-2 hours ಪ್ರಾಕ್ಟೀಸ್ ಮಾಡ್ತೀನಿ. ಸೊ ಪರವಾಗಿಲ್ಲ. ಐ ಲವ್ ಟು ಸಿಂಗ್ ಫಾರ್ ಯು ಪೀಪಲ್. ಖುಷಿಯೇ, ಈ ಹಾಡು ಕೇಳ್ತಾರೆ, ನಾನು ಹಾಡ್ತೀನಿ, ನನಗೆ ಖುಷಿಯೇ. ಸೊ ಪರವಾಗಿಲ್ಲ. ದೂರ ಸ್ವಲ್ಪ ದೂರ ಈ ಹಾಡನ್ನ ಹಾಡ್ತೀನಿ. ತುಂಬ ನನಗೂ ಫೇವ್ರೇಟ್ ಸಾಂಗ್. ಆ್ಯಂಡ್ ಇದನ್ನು ಅಪೇಕ್ಷಾ ಅವ್ರು ಹಾಡಿದರು ನಮ್ಮ ಸೀಸನಲ್ಲಿ. ದೂರ ಸ್ವಲ್ಪ ದೂರ ಬಂದು ನೋಡು ನನ್ನ ಜೊತೆಗೆ, ನಿಂತು ಸ್ವಲ್ಪ ನಿಂತು ಒಮ್ಮೆ ನೋಡು ನನ್ನ ಕಡೆಗೆ. ನೀ ನೋಡುವಾಗ ನನಗೇನೆ ನಾನು ಸಿಗದೆ ಓಡುವೆನು, ಮಾತೊಂದು ತುಟಿಯ ಅಂಚಿನಲ್ಲಿ ಕರಗಿ ಎಲ್ಲೋ ನೋಡುವೆನು. ಕಳ್ಳ ಕಣ್ಣುಗಳು ಸುಳ್ಳು ಹೇಳುತ್ತಿವೆ, ನೀನೆ ನೋಡು ನೋಡು ನೋಡು. ದೂರ
ಜೊತೆಗೆ ನಿಂತು ಸ್ವಲ್ಪ ನಿಂತು ಒಮ್ಮೆ ನೋಡು ನನ್ನ ಕಡೆಗೆ. ಥ್ಯಾಂಕ್ ಯು. ಎಲ್ಲರೂ ಸೂಪರ್ ಅಂತ ಕೇಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಕೋಗಿಲೆ ಕಂಠ ಅಂತ ಬರ್ದಾಪುರ ಪ್ರೊಡಕ್ಷನ್ಸ್ ಇವರ ಪ್ರೊಡಕ್ಷನ್ ಟೀಮ್ ಆನ್ಲೈನ್ ಸಿಂಗಿಂಗ್ ಕಾಂಟೆಸ್ಟ್ ನಡೆಸ್ತಾ ಇದ್ದಾರೆ. ಸೊ ಈ ಒಂದು ಕಾಂಟೆಸ್ಟಲ್ಲಿ ನೀವೆಲ್ಲರೂ ಜಾಯ್ನ್ ಆಗ್ಬೋದು, ಹಾಡ್ಬೋದು. ಇದಕ್ಕೆ ಯಾವುದೇ ಏಜ್ ಲಿಮಿಟ್ ಇಲ್ಲ ಆ್ಯಂಡ್ ಯಾವ ಸಾಂಗ್ ಕೂಡ ಹಾಡ್ಬೋದು, ಕನ್ನಡ ಆರ್ ಹಿಂದಿ. ಈ ಒಂದು ಕಾಂಪಿಟೇಷನ್ಗೆ ಆ್ಯಕ್ಚುಲಿ ತುಂಬ ಜನ ಇವಾಗಲೇ ಓವರ್ 300 to 400 ಮೆಂಬರ್ಸ್ ಆಲ್ರೆಡಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಲಾಸ್ಟ್ 25th ಈ ಒಂದು ಕಾಂಟೆಸ್ಟ್ ಎಂಡ್ ಆಗುತ್ತೆ ಆ್ಯಂಡ್ ಇವಾಗಲೇ ಇಂಡಿಯಾ ಮಾತ್ರ ಅಲ್ಲ, ಅಬುದಾಬಿ, ದುಬೈ, ಲಂಡನ್, ಅಮೇರಿಕಾ ಇಲ್ಲಿಂದ ಎಲ್ಲ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ನಿಮಗೆ ಖಂಡಿತವಾಗ್ಲೂ ಹಾಡೋ ಒಂದು ಅವಕಾಶ ಬೇಕು ಅಂತಂದರೆ, ಬಿಕಾಸ್ ಫಸ್ಟ್ ಪ್ರೈಸ್ 10,000+ ಬರ್ದಾಪುರ ಪ್ರೊಡಕ್ಷನ್ಸ್ನವರು ಇವಾಗಲೇ ಮೌನಮ್ ಅನ್ನುವಂಥ ಒಂದು ಚಿತ್ರನ ಬಿಡುಗಡೆ ಮಾಡಿದ್ದಾರೆ. ಅದರ ಜೊತೆಗೆ ಇನ್ನಷ್ಟು ಮೂವೀಸ್ ರಿಲೀಸ್ ಮಾಡ್ತಾರೆ. ಈ ಒಂದು ಮೂವಿಯಲ್ಲಿ ಅವಕಾಶ ಇದೆ, ಹಾಡೋ ಅವಕಾಶ ಇದೆ. ಯಾರು ಇದರಲ್ಲಿ ಫಸ್ಟ್ ಬರ್ತಾರೆ ಆ್ಯಂಡ್ ಸೆಕೆಂಡ್ ಆ್ಯಂಡ್ ಥರ್ಡ್ 5,000 rupees ಆ್ಯಂಡ್ 2,500. ಅದ್ರ ಜೊತೆ ಬರ್ದಾಪುರ ಪ್ರೊಡಕ್ಷನ್ ಟೀಮಿಂದ ಆಲ್ಬಮ್ ಸಾಂಗ್ ಏನು ಮಾಡ್ತಾರೆ ಅದರಲ್ಲಿ ಒಂದು ಹಾಡಕ್ಕೆ ಅವಕಾಶ ಕೊಡ್ತಾರೆ. ರಿಜಿಸ್ಟರ್ ಹೇಗೆ ಆಗೋದು ಸಿಂಗಿಂಗ್ಗೆ? ನನ್ನ ಪ್ರೊಫೈಲಲ್ಲಿ ಕೋಗಿಲೆ ಕಂಠ ಅಂತ ಒಂದು ಪೋಸ್ಟರ್ ಇದೆ, ಅದರಲ್ಲಿ ಒಂದು ನಂಬರ್ ಇದೆ 178 ಲಾಸ್ಟ್ ನಂಬರ್. ಸೊ ಈ ನಂಬರ್ಗೆ ನೀವು ಕಾಲ್ ಮಾಡಿ ನಿಮಗೆ ರಿಜಿಸ್ಟ್ರೇಷನ್ ಪ್ರೊಸೀಜರ್ ಹೇಳ್ತಾರೆ ಆ್ಯಂಡ್ ಫಾಲೋ ಮಾಡ್ಬೋದು. ಶಾಸ್ತ್ರೀಯ ಸಂಗೀತ ಎಲ್ಲಿವರೆಗೂ ಆಗಿದೆ? ಓಕೆ, ನಾನು ಇವಾಗ ವಿದ್ವತ್ ಮಾಡ್ತಾ ಇದ್ದೀನಿ, ಜೂನಿಯರ್ ಆಗಿ ಸೀನಿಯರ್ ಆಗಿ ವಿದ್ವತ್ ಮಾಡ್ತಾ ಇದ್ದೀನಿ. ನನ್ನ ವಿದ್ವತ್ ಎಕ್ಸಾಮ್ಸ್ಗೆ ಆ್ಯಕ್ಚುಲಿ ಪ್ರಿಪೇರ್ ಆಗ್ತಾ ಇದ್ದೀನಿ. ಈ ಲಾಕ್ಡೌನ್ ಪೀರಿಯಡಲ್ಲಿ ಅದನ್ನು ಸ್ವಲ್ಪ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ವಾಟ್ ಆರ್ ದ ಅದರ್ ಹಾಬೀಸ್ ಆಫ್ ಯು ಇನ್ಸ್ಟೆಡ್ ಆಫ್ ಮ್ಯೂಸಿಕ್? ನಂಗೆ ಮೂವೀಸ್ ನೋಡೋದಂದರೆ ಇಷ್ಟ ಆ್ಯಂಡ್ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ. ಬಟ್ ಇವಾಗ ನಾನು ಅಷ್ಟೊಂದು ಡ್ರಾಯಿಂಗ್ ಮಾಡ್ತಿಲ್ಲ. ಕನಸಲು ನೀನೆ ಮನಸ್ಸಲು ನೀನೆ. ಓಕೆ, ಸೆಕೆಂಡ್ ಪ್ಯಾರಾ ಐ ಲೈಕ್ ದ ಸೆಕೆಂಡ್ ಪ್ಯಾರಾ ಇನ್ ದ್ಯಾಟ್ ಕೈ ಬಳೆ ಝಲ್ಲೆಂದಿದೆ. ಓಕೆ, ಐ ವಿಲ್ ಟ್ರೈ ಟು ಸಿಂಗ್ ಸಾಹಿಲ್ ರೈ ಅವರೇ. ಡೂ MBA ಮಾಡ್ತಾನೆ ಇದ್ದೀನಿ ಅಲ್ವಾ ಸಂದೀಪ್ ಅವರೇ? ಯು ವಿಲ್ ಬಿಕಮ್ ಬೆಸ್ಟ್ ಸಿಂಗರ್ ಇನ್ ವರ್ಲ್ಡ್ ಒನ್ ಡೇ. ಡೋಂಟ್ ಲೀವ್ ಯುವರ್ ಸಿಂಗಿಂಗ್. ಖಂಡಿತವಾಗ್ಲೂ ಬಿಡಲ್ಲ. ನಿಮ್ಮ ವಾಯ್ಸ್ನ ನಾನು ಸರಿಗಮಪದಿಂದನೂ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸಚಿನ್ ಶೆಟ್ಟಿ ಅವರೇ. ಹೌ ಆರ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಡಿಯರ್ ಸಿಸ್ಟರ್? ಸೋ ಸ್ವೀಟ್ ಆಫ್ ಯು. ವೆಲ್ ಮುರುಗನಾಥನ್ ರಾಜ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನಾವೆಲ್ಲರೂ ಚೆನ್ನಾಗಿದ್ದೀವಿ, ನೀವು ಎಲ್ಲರೂ ಚೆನ್ನಾಗಿರಿ ಅಂತ ಕೇಳ್ಕೊಳ್ತೀವಿ. ಸೋಜುಗಾದ ಸೂಜು ಮಲ್ಲಿಗೆ. ಓಕೆ, ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಥ್ಯಾಂಕ್ ಯು ಸಾಹಿಲ್ ರಾಯ್ ಅವರೇ. ನಾನು ನೆಕ್ಸ್ಟ್ ಲೈವಲ್ಲಿ ಖಂಡಿತವಾಗ್ಲೂ ಹಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ನೀವು ಸೆಕೆಂಡ್ ಪ್ಯಾರಾ ಇಷ್ಟ ಅಂದರೆ ಸೊ ನಾನು ಸೆಕೆಂಡ್ ಪ್ಯಾರಾನ ನಿಮಗೋಸ್ಕರ ಖಂಡಿತವಾಗ್ಲೂ ಕಲ್ತ್ಕೊಂಡು ಬಂದು ಹಾಡ್ತೀನಿ. ಉದಯ್ ಪ್ರಕಾಶ್ ಅವರೇ, ನಿಮ್ಮ ಜೊತೆ ಒಂದು ಫೋಟೋ ಸಿಗೋದಿಲ್ವಾ ಅಕ್ಕ? ಖಂಡಿತವಾಗ್ಲೂ ಸಿಗುತ್ತೆ, ತೆಗಿಯೋಣ. ಓಕೆ, ಇನ್ನೊಂದು ಸ್ವಲ್ಪ ಹೊತ್ತು ಈ ಲೈವ್ ಸೆಷನ್ ಮಾಡ್ತಾ ಇದ್ದೀನಿ. ಒಂದು
ಹಾರ್ಡ್ಲಿ 5 to 10 minutes, ಆಮೇಲೆ ಲೈವ್ ಎಂಡ್ ಮಾಡ್ತೀನಿ ನಾನು. ನಾರ್ತ್ ಕರ್ನಾಟಕ ಫ್ಯಾನ್ಸ್ ಆರ್ ವೆಯ್ಟಿಂಗ್ ಟು ಸಿ ಯು. ನಾನು ಆ್ಯಕ್ಚುಲಿ ನಾರ್ತ್ ಕರ್ನಾಟಕ ತುಂಬ ಹೋಗ್ತಾ ಇದೆ, ರಾಯಚೂರು, ಗುಲ್ಬರ್ಗ ತುಂಬ ಹೋಗ್ತಾ ಇದೆ. ಬಟ್ ಇವಾಗ ಹೋಗ್ಲಿಕ್ಕೆ ಆಗ್ತಾಯಿಲ್ಲ ಆ್ಯಂಡ್ ಯಾವುದೇ ಶೋಸ್ ಕೂಡ ನಡೀತಾ ಇಲ್ಲ. ಸೊ ಆ್ಯಕ್ಚುಲಿ ತುಂಬ ಬೇಜಾರಾಗ್ತದೆ. ಆದರೆ ಖಂಡಿತವಾಗ್ಲೂ ಈ ಒಂದು ಲಾಕ್ಡೌನ್ ಬೇಗ ಮುಗಿಲಿ ಅಂತ ಕೇಳ್ತೀನಿ. ನಿಮ್ಮ ವಾಯ್ಸ್ ಎಲ್ಲ ಥರ ಸಾಂಗಿಗೂ ಸೂಟ್ ಆಗುತ್ತೆ, ಒಂಥರ ಗಾಡ್ ಗಿಫ್ಟ್. ಅರುಣ್ ಅವರು ಹೇಳ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಮೂಡಲ ಮನೆಯ ಮುತ್ತಿನ ನೀರಿನ, ಓಕೆ. ಸಾಹಿಲ್ ರೈ ಅವರೇ, ಸಿ ಯು ಸೂನ್, ಖಂಡಿತವಾಗ್ಲೂ. ಕುಮಾರಸ್ವಾಮಿ ಅವ್ರು ಕೇಳ್ತಾ ಇದ್ದಾರೆ, ಮೂಡಲ ಮನೆಯ ಮುತ್ತಿನ ನೀರಿನ, ಓಕೆ, ಈ ಹಾಡನ್ನ ಹಾಡ್ತೀನಿ. ವಿಚ್ ಈಸ್ ಯುವರ್ ನೆಕ್ಸ್ಟ್ ಸಾಂಗ್? ನೆಕ್ಸ್ಟ್ ಸಾಂಗ್ ಬಗ್ಗೆ ನಾನು ಹೇಳ್ತೀನಿ. ಆ್ಯಕ್ಚುಲಿ ಪ್ರಿಪ್ರೇಷನ್ಸ್ ಆಗ್ತಾ ಇದೆ ಆ ನೆಕ್ಸ್ಟ್ ಸಾಂಗ್ ಬಗ್ಗೆ. ಒಂದು ಬೇರೆ ಜಾನರ್ನ ಒಂದು ಫ್ಲೇವರ್ ಕೊಡೋಣ ಅಂತ. ಸೊ ಸೂನ್, ಆದಷ್ಟು ಬೇಗ ಹೇಳ್ತೀನಿ ನಾನು. ಯುವರ್ ವಾಯ್ಸ್ ಇಸ್ ಸೂಪರ್ ಆ್ಯಂಡ್ ನೆಕ್ಸ್ಟ್ ಲೆವೆಲ್. ಶಿವ ಅವ್ರ ಥ್ಯಾಂಕ್ ಯು. ಕ್ಯಾನ್ ಯು ಸಿಂಗ್ ನೀನೇ ಮೊದಲು? ನಾನು ಅವಾಗಲೇ ಹಾಡಿದೆ, ನೀನೇ ಮೊದಲು ಸಂಗಾತಿ ನಿನ್ನ ಹಾಡಿದೆ. ವೆರಿ ಗುಡ್ ವರ್ಸಟೈಲ್ ಸಿಂಗರ್, ಕೂಲ್ ಮಹಿಮ್ಸ್ ಅವ್ರು ಹೇಳ್ತಾರೆ, ಥ್ಯಾಂಕ್ ಯು. ಮತ್ತೆ ಬಿಜಾಪುರಕ್ಕೆ ಬನ್ನಿ, ಖಂಡಿತವಾಗ್ಲೂ ಬರ್ತೀನಿ. ಅಭಿ, ಪುತ್ತೂರು ಹುಡುಗಿ, ಹೌದು ನಾನು ಪುತ್ತೂರಿನ ಹುಡುಗಿ. ಏನಿಲ್ಲ, ಓಕೆ. ಅಖಿಲ ಈಸ್ ಮೈ ಫೇವ್ರೇಟ್ ಸಿಂಗರ್, ಗಣೇಶ್ ಪುತ್ರನವ್ರು, ಥ್ಯಾಂಕ್ ಯು. ಎಲ್ಲ ಲ್ಯಾಂಗ್ವೇಜಸ್ ಹಾಡ್ತೀರಾ ಮೇಡಮ್? ಎಲ್ಲ ಲ್ಯಾಂಗ್ವೇಜಸ್, ಕನ್ನಡ, ಹಿಂದಿ, ತುಳು ಬಿಟ್ಟರೆ ನನಗೆ ಎಲ್ಲ ಸಾಂಗ್ಸ್ ಕಲಿಯೋಕ್ಕೆ ತುಂಬ ಇಷ್ಟ. ತೆಲುಗು ಆ್ಯಂಡ್ ತೆಲುಗು ನಾನು ಯಾಕೆ ಹೇಳಿಕ್ಕೆ ಬಂದೆ ಅಂದರೆ, ಈಗ ನಾನು ಲೈವ್ ಬರೋ ಒಂದು 5 minutes ಬ್ಯಾಕ್ ಒಂದು ಆಫರ್ ಬಂದಿದೆ. ಆ್ಯಕ್ಚುಲಿ ಸೌತ್ ಆಫ್ರಿಕಾದಿಂದ ಒಂದು ಸಭಾದಲ್ಲಿ ಲೈವ್ ಹೋಗೋಕ್ಕಿದೆ. ಸೊ ಅಲ್ಲಿ ಯಾವ ಸಾಂಗ್ಸ್ ಇಷ್ಟ ಸೌತ್ ಆಫ್ರಿಕನ್ ಪೀಪಲ್ಸ್ಗೆ ಅಂತ ನಾನು ಕೇಳ್ತಾ ಇದ್ದೆ. ಸೊ ಆವಾಗ ಹೇಳ್ತಾ ಇದ್ರು ತೆಲುಗು ಸಾಂಗ್ಸ್ನ ಜಾಸ್ತಿ ಕೇಳ್ತಾರೆ ಅಂತ. ಸೊ ನಾನು ಅದಕ್ಕೆ ನನಗೆ ತೆಲುಗು ಅಂತ ಮೈಂಡಲ್ಲಿ ಬಂತು. ಸೊ ತೆಲುಗು ಅಂತ ಹೇಳ್ತಾ ಇದ್ದೆ. ಸೊ ನಾನು ಅವ್ರಿಗೆ ಹೇಳ್ತಾ ಇದ್ದೆ ತೆಲುಗು ಸಾಂಗ್ಸ್ ಕಲೀಲಿಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು ಅಂತ. ಸೊ ನಾನು ಇನ್ನೂ ಅದಕ್ಕೆ ಸ್ವಲ್ಪ ಪ್ರಿಪೇರ್ ಆಗಬೇಕು. ಸೊ ಈ ಒಂದು ಆಫರ್ ಬಂದಿದೆ, ಆದಷ್ಟು ಬೇಗ ಹೇಳ್ತೀನಿ ಯಾವ ಡೇಟ್ ಏನು ಅಂತ. ಎಲ್ಲರೂ ಆ ಲೈವ್ನ ನೋಡ್ಬೋದು. ತುಂಬ ಹಾಡುಗಳನ್ನೇ ಹಾಡ್ತಾ ಇರ್ತೀನಿ ನಾನು, ಜಾಸ್ತಿ ಮಾತಿಗಿಂತ ಹಾಡನ್ನೇ ಜಾಸ್ತಿ ಹಾಡ್ತಾ ಇರ್ತೀನಿ ಈ ಒಂದು ಲೈವಲ್ಲಿ, FB ಲೈವಲ್ಲಿ. ಮೂಡಲ ಮನೆಯ ಕೇಳ್ತಾ ಇದ್ರು ಪ್ರಸನ್ನ ಅವರು. ಮೇಡಮ್ ನಮಸ್ತೆ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕವ ಹೊಯ್ದ ನುಣ್ಣನೆ ಎರಕವ ಹೊಯ್ದ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕವ ಹೊಯ್ದ ನುಣ್ಣನೆ ಎರಕವ ಹೊಯ್ದ. ಥ್ಯಾಂಕ್ ಯು. ಕ್ಲಾಸಿಕಲ್ ಸಾಂಗ್ ಹಾಡಿ ಅಂತ ಕೇಳ್ತಾ ಇದ್ರು. ಓಕೆ, ಕ್ಲಾಸಿಕಲ್ ಸಾಂಗ್ ಕೇಳ್ತಾ ಇದ್ರು. ಸೊ ಆ ಸಾಂಗ್ನ ಕೂಡ ಹಾಡ್ತೀನಿ. सरस्वती नमोस्तुते शारदे विद्याप्रदे. सरस्वती नमोस्तुते शारदे विद्याप्रदे. सरस्वती नमोस्तुते शारदे विद्याप्रदे. सरस्वती नमोस्तुते. ಥ್ಯಾಂಕ್ ಯು. ಓಕೆ, ಈ ಲೈವ್ ಸೆಷನ್ನ ಎಂಡ್ ಮಾಡ್ತೀನಿ ನಾನು. ಈ ಒಂದಷ್ಟು ಸಾಂಗ್ಗಳು ನಾನು ಹಾಡ್ಲಿಕ್ಕೆ ಬಿಟ್ಟು ಹೋಗಿದ್ದೀನಿ ಗೊತ್ತು, ಬಟ್ ನೆಕ್ಸ್ಟ್ ಲೈವ್ ಸೆಷನಲ್ಲಿ ಖಂಡಿತವಾಗ್ಲೂ ಹಾಡ್ತೀನಿ. ವಿಷ್ಣು ಸರ್ದು ಸಾಂಗ್ ಹಾಡಿ ಅಂತ ಕೇಳ್ತಾಯಿದ್ರು. ಆವಾಗಲೇ ಈ ಭೂಮಿ ಬಣ್ಣದ ಬುಗುರಿ ಹಾಡ್ತಾ ಇದೆ.
ಬೆಳಗಾವಿ, ಬಿಜಾಪುರ, ರಾಯಚೂರು ಯಾವಾಗ ಬರ್ತೀರಾ ಅಂತ ಕೇಳ್ತಾ ಇದ್ರು. ಸೊ ಖಂಡಿತವಾಗ್ಲೂ ಬರ್ತೀನಿ. ಲಾಕ್ಡೌನ್ ಎಲ್ಲ ಮುಗಿದು ಖಂಡಿತವಾಗ್ಲೂ ಬರ್ತೀನಿ. ಸೊ ಈ ಒಂದು ಲೈವ್ ಸೆಷನ್ನ ಎಂಡ್ ಮಾಡ್ತಾ ಇದ್ದೀನಿ ನಾನು. ಸುಮಾರು ಸಾಂಗ್ಗಳನ್ನು ಹಾಡಿದೆ, ಕೆಲವು ಸಾಂಗ್ಸ್ಗಳು ಬಿಟ್ಟು ಹೋಗಿರ್ಬೋದು. ಆಬ್ವಿಯಸ್ಲಿ ಒಂದು ಸಾಂಗ್ ಹಾಡ್ತಾ ಇರ್ಬೇಕಾದ್ರೆ ಇನ್ನೊಂದು ಸಾಂಗ್ ಬರುವಾಗ ಒಂದೆರಡು ಮೂರು ಸಾಂಗ್ ಬರ್ತಾ ಇರುತ್ತೆ. ಸೊ ಅದರಲ್ಲಿ ನಾವು ಯಾವುದೋ ಒಂದು ಸಾಂಗ್ ತಗೊಂಡಿರ್ತೀವಿ ಆ್ಯಂಡ್ ಹಿಂದಿನ ಸಾಂಗ್ ಮರ್ತು ಹೋಗಿಬಿಡುತ್ತೆ. ಮತ್ತೆ ಪುನಃ ನೋಡೋಕ್ಕೆ ಕೆಲವೊಂದು ಸಲ ಮೇಲೆ ಹೋಗೋಕ್ಕಾಗಲ್ಲ. ಬಾ ಬೇಗ ಮನಮೋಹನ ಆವಾಗಲೇ ಹಾಡಿದೆ ಸರ್. ಸೊ ಕೆಲವೊಂದು ಸಲ ಲೈವಲ್ಲಿ ಕೆಲವು ಸಾಂಗ್ಗಳು ನಾವು ಮಿಸ್ ಮಾಡ್ತೀವಿ. ಹಲೋ ಸಿಸ್, ನಿಮಗೆ ಸ್ಟಡಿ ಆರ್ ಮ್ಯೂಸಿಕ್ ಯಾವ್ದು ಭಾಳ ಇಷ್ಟ? ವಾಟ್ ಅ ಕ್ವಶನ್. ಖಂಡಿತವಾಗ್ಲೂ ನನಗೆ ಎರಡೂ ತುಂಬಾ ಇಷ್ಟ. ಆ್ಯಂಡ್ ಎರಡು ನಾನು ಸ್ಟಡಿ ಮಾಡುವಾಗ ಲೈಕ್ ಅಕಾಡೆಮಿಕ್ಸ್ ಅಂತ ಬಂದಾಗ ನಾನು ಖಂಡಿತವಾಗ್ಲೂ ಎಕ್ಸಾಮ್ಸಿಗೆ ಚೆನ್ನಾಗೇ ಪ್ರಿಪೇರ್ ಆಗ್ತೀನಿ. ಆ್ಯಂಡ್ ಮ್ಯೂಸಿಕ್ ಅಂತ ಬಂದಾಗ ಅದರಲ್ಲೂ ನಾನು ತುಂಬ ಇಷ್ಟಪಡ್ತೀನಿ. ಎರಡು ಫೀಲ್ಡಲ್ಲಿ ಕೂಡ ನನಗೆ ವರ್ಕ್ ಮಾಡ್ಲಿಕ್ಕೆ ತುಂಬಾ ಇಷ್ಟ. ಅದು ಇದು ಅಂತ ಇಲ್ಲ, ಬಿಕಾಸ್ ನನ್ನ ಅಪ್ಪ ಅಮ್ಮ ಬೆಳೆಸಿರೋದು ಹಾಗೇ ಇದೆ, ಎರಡೂ ಬೇಕು ಅಂತ. ಸೊ ಬರೀ ಮ್ಯೂಸಿಕ್ ಅಲ್ಲ, ಬರೀ ಓದು ಅಲ್ಲ, ಮ್ಯೂಸಿಕ್ ಜೊತೆ ಇದು ಇರಬೇಕು. ಆ್ಯಂಡ್ ನಮ್ಮ ಅಕಾಡೆಮಿಕ್ಸ್ ಜೊತೆ ಮ್ಯೂಸಿಕ್ ಇದ್ದರೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಅಂತ, ಒಂದು ಹಾಬಿ ಅಂತ ಇರಬೇಕು ಅಂತ ಆ್ಯಕ್ಚುಲಿ. ಸೊ ಎರಡು ನನಗೆ ತುಂಬ ಇಷ್ಟ. ಎರಡು ಫೀಲ್ಡಲ್ಲಿ ಕೂಡ ವರ್ಕ್ ಮಾಡ್ಲಿಕ್ಕೆ ತುಂಬ ಇಷ್ಟ. ಏನು ಓದ್ತಾ ಇರೋದು? MBA. ಓಕೆ, ದಿಯಾ ಸಾಂಗ್ ಆವಾಗಲೇ ಹಾಡಿದೆ ಸರ್. ಸೊ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಕೋಗಿಲೆ ಕಂಠ ಈ ಒಂದು ಆನ್ಲೈನ್ ಸಿಂಗಿಂಗ್ ಕಾಂಟೆಸ್ಟ್ಗೆ ನೀವು ಜಾಯ್ನ್ ಆಗ್ಬೋದು. ಬರ್ದಾಪುರೆ ಪ್ರೊಡಕ್ಷನ್ಸ್ ಈ ಒಂದು ಟೀಮಿಂದ, ಈ ಒಂದು ಪ್ರೊಡಕ್ಷನ್ ಟೀಮಿಂದ ಈ ಒಂದು ಆನ್ಲೈನ್ ಸಿಂಗಿಂಗ್ ಕಾಂಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ನೀವು ಖಂಡಿತವಾಗ್ಲೂ ಇದಕ್ಕೆ ಜಾಯ್ನ್ ಆಗಿ ಚೆನ್ನಾಗಿ ಹಾಡಿ. ಯಾರೆಲ್ಲ ಜಾಯ್ನ್ ಆಗ್ತಾರಾ ಎಲ್ರಿಗೂ ಆಲ್ ದ ಬೆಸ್ಟ್. ಹಾಗೆಯೇ ಈಗಾಗಲೇ ತುಂಬ ಜನ ಜಾಯ್ನ್ ಆಗಿದ್ದಾರೆ ಆ್ಯಂಡ್ ತುಂಬ ಜನ ಹಾಡಿದ್ದಾರೆ. ತುಂಬ ಒಳ್ಳೆ ಟ್ಯಾಲೆಂಟ್ಸ್ ನಮಗೆ ಆ್ಯಕ್ಚುಲಿ ಸಿಕ್ಕಿದೆ. ತುಂಬ ಸಣ್ಣ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ತುಂಬ ಜನ ಇದ್ದಾರೆ. ಸೊ ಬರ್ದಾಪುರೆ ಪ್ರೊಡಕ್ಷನ್ಸ್ ಈ ಒಂದು ಪ್ರೊಫೈಲ್ಗೆ ನೀವು ಚೆಕ್ ಮಾಡ್ಬೋದು, ಅಥವಾ ನಾನು ಈ ಒಂದು ಲೈವ್ನ IGTVಯಲ್ಲಿ ಹಾಕಬೇಕಾದ್ರೆ ನಾನು ಟ್ಯಾಗ್ ಮಾಡ್ತೀನಿ ಅವ್ರನ್ನ. ಸೊ ಅವರ ಪ್ರೊಫೈಲನ್ನು ನೀವು ಕಾಂಟ್ಯಾಕ್ಟ್ ಆಗ್ಬೋದು ಆ್ಯಂಡ್ ನೀವು ಅವ್ರಿಗೆ ಕಾಲ್ ಮಾಡ್ಬೋದು, ರಿಜಿಸ್ಟರ್ ಆಗ್ಬೋದು. ಸೊ ಈ ಲೈವ್ನ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಸಾಂಗ್ಸ್ ಬರ್ತಾ ಇದೆ. ಓಕೆ, ಬಿಗ್ ಫ್ಯಾನ್ ಆಫ್ ಯು ಮೇಡಮ್. ಐ ಆಮ್ RK ಸರ್. ನಮಸ್ತೆ. ನಮ್ಮ ಮಾಂಗಲ್ಯಂ ತಂತು ನಾನೇನ ಕಲರ್ ಸೂಪರ್ನಲ್ಲಿ ಪ್ರಸಾರವಾಗ್ತಾ ಇತ್ತು. ಮಾಂಗಲ್ಯಂ ತಂತು ನಾನೇನ ಈ ಒಂದು ಸೀರಿಯಲ್ನ ಹೀರೋ ನಮ್ಮ RK ಚಂದನ್ ಅವರು ಲೈವ್ ನೋಡ್ತಾ ಇದ್ದಾರೆ. ಹಲೋ, ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯು ಅಂತ ಹೇಳಿದ್ದಾರೆ ಬೇರೆ. ನಾನು ಕೂಡ ನಿಮ್ಮದು ದೊಡ್ಡ ಫ್ಯಾನ್ ಆ್ಯಕ್ಚುಲಿ. ಓಕೆ, ಲೈವ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ತುಂಬ ಸೇಫಾಗಿರಿ. ಬ್ಯಾಂಗ್ಳೂರಲ್ಲಿ ಆ್ಯಂಡ್ ಎಲ್ಲ ಕಡೆನೂ ಇವಾಗಂತೂ ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ ನಿಮ್ಮ ಸೇಫ್ಟಿಯನ್ನು ನೀವೇ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲೂ ತುಂಬ ಹೊರಗಡೆ ಜಾಸ್ತಿ ಹೋಗಬೇಡಿ. ನೆಕ್ಸ್ಟ್ ಲೈವ್ಸ್ ಏನಿದೆ ನಾನು ಖಂಡಿತವಾಗ್ಲೂ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್ ಕವರ್ ಸಾಂಗ್ಸ್ ಆಗಿರ್ಬೋದು, ನೆಕ್ಸ್ಟ್ ಆಲ್ಬಮ್ ಸಾಂಗ್ಸ್ ಆಗಿರ್ಬೋದು, ನನ್ನ ಯೂಟ್ಯೂಬ್ ಚಾನಲಲ್ಲಿ ಬರುವಂಥ ಎಲ್ಲ ಸಾಂಗ್ಸ್ಗಳ ಬಗ್ಗೆ ನಿಮಗೆ ಅಪ್ಡೇಟ್ ನಾನು ಮಾಡ್ತೀನಿ. ಹಾಗೆಯೇ ಆವಾಗಲೇ ಹೇಳ್ದಂಗೆ ಸಾಕಷ್ಟು ಲೈವ್ ಕಾನ್ಸರ್ಟ್ಸ್ಗೆ ಆಫರ್ಸ್ ಬರ್ತಾ ಇದೆ. ನನ್ನ ಹಾಡುಗಳನ್ನು ಅಲ್ಲೂ ಕೂಡ ನೀವು ಕೇಳ್ಬೋದು. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಎಲ್ಲರೂ ಸೇಫಾಗಿರಿ. ಆವಾಗ ಲೈವ್ ಬರ್ತಾ ಇರ್ತೀನಿ, ಮಾತಾಡೋಣ. ಇವತ್ತು ಮಿಸ್ ಆದ ಸಾಂಗ್ಸ್ಗಳನ್ನು ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಹಾಡ್ತೀನಿ. Sandy from Germany. Even I am okay. Sure, I'll see. I'll check it. ಕೃಷ್ಣನ್ ಹಾಡು ಹಾಡಿ ಪ್ಲೀಸ್. ನಾನು ಉಡುಪಿ ಅವಳು. ಓಕೆ, ಕೃಷ್ಣನ್ ಹಾಡು ಹಾಡ್ತಾ ನಾನು ಈ ಲೈವ್ನ ಎಂಡ್ ಮಾಡ್ತೀನಿ. ದ್ಯಾಟ್ಸ್ ನೈಸ್.
ಫಸ್ಟಿಗೂ ನಾನು ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವ್ರದ್ದು ಹಾಡು ಹಾಡಿದೆ. ಸೊ ಇವಾಗಲೂ ಒಂದು ಕೃಷ್ಣನ ಹಾಡು ಹಾಡಿ ನಾನು ಲೈವ್ನ ಎಂಡ್ ಮಾಡ್ತೀನಿ. ಯಶೋದೆ ಅಮ್ಮ ಎತ್ತಿಕೊಳ್ಳಮ್ಮ, ಯಶೋದೆ ಅಮ್ಮ ಎತ್ತಿಕೊಳ್ಳಮ್ಮ, ಯಶೋದೆ ಅಮ್ಮ ಎತ್ತಿಕೊಳ್ಳೆ ಅಮ್ಮ, ಯಶೋದೆ ಅಮ್ಮ ಎತ್ತಿಕೊಳ್ಳಮ್ಮ, ಯಶೋದೆ ಅಮ್ಮ ಎತ್ತಿಕೊಳ್ಳೆ ಅಮ್ಮ, ಯಶೋದೆ ಅಮ್ಮ ಎತ್ತಿಕೊಳ್ಳಮ್ಮ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಲೈವ್ ನೋಡಿದಂತಹ ಎಲ್ರಿಗೂ ಥ್ಯಾಂಕ್ ಯು. ಯಾವ ಸಾಂಗ್ಸ್ ಮಿಸ್ ಆಗಿದೆ ಖಂಡಿತವಾಗ್ಲೂ ನೆಕ್ಸ್ಟ್ ಲೈವ್ ಸೆಷನಲ್ಲಿ ನಾನು ಹಾಡ್ತೀನಿ. ಹಾಗೆಯೇ ಕೋಗಿಲೆ ಕಂಠ ಈ ಒಂದು ಆನ್ಲೈನ್ ಸಿಂಗಿಂಗ್ ಕಾಂಟೆಸ್ಟಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಖಂಡಿತವಾಗ್ಲೂ ಜಾಯ್ನ್ ಆಗಿ. ಹಾಗೆಯೇ ನಾವೆಲ್ಲರೂ ನಿಮ್ಮ ಸಾಂಗ್ಸ್ಗಳನ್ನು ಕೇಳಲಿಕ್ಕೆ ತುಂಬ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೀವಿ. ನನ್ನ ಜೊತೆ ಹರ್ಷ ಉಪ್ಪರ್ ಅವರು, ನೀತು ಸುಬ್ರಹ್ಮಣ್ಯಂ ಅವರು, ಸುಪ್ರೀತ್ ಪಲ್ಗುಣ ಅವರು, ಹಾಗೆಯೇ ಕಾಸಿಮ್ ಅಲಿ ಅವ್ರ ಜೊತೆ ಕಾಸಿಮ್ ಅಲಿ ಅವರು ಜಡ್ಜಸ್ ಆಗಿದ್ದಾರೆ. ಬರ್ದಾಪುರೆ ಪ್ರೊಡಕ್ಷನ್ಸ್ ಈ ಒಂದು ಟೀಮ್ ಈ ಒಂದು ಆನ್ಲೈನ್ ಸಿಂಗಿಂಗ್ ಕಾಂಟೆಸ್ಟ್ ಕೋಗಿಲೆ ಕಂಠ ಅನ್ನುವಂಥ ಸಿಂಗಿಂಗ್ ಕಾಂಟೆಸ್ಟ್ನ ಮಾಡ್ತಿದೆ. 25th ನಿಮಗೆ ಟೈಮ್ ಇದೆ. ನೀವು ಯಾವ ನಿಮಗೆ ಕನ್ನಡ ಅಥವಾ ಹಿಂದಿ ಯಾವ ಸಾಂಗ್ಸ್ನ ಕೂಡ ಕಳಿಸ್ಬೋದು. ಆ್ಯಂಡ್ ನೋ ಏಜ್ ಲಿಮಿಟ್ಸ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸ್ಟೇ ಹೋಮ್, ಸ್ಟೇ ಸೇಫ್. ಬಾಯ್ ಬಾಯ್. ಸಿ ಯು ಸೂನ್.